ಮಹಾತ್ಮ ಗಾಂಧಿ ಮೆಟ್ರೋ ನಿಲ್ದಾಣದ ರಂಗೋಲಿ ಕಲಾ ಕೇಂದ್ರದಲ್ಲಿ 10 ಗಂಟೆಯವರೆಗೂ ಈ ಎಲ್ಲಾ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ. ಹಾಗೆ ಇವತ್ತು ಈ ಮೆರವಣಿಗೆಯ ಮುಂಭಾಗದಲ್ಲಿ ಮೊದಲಿಗೆ ನಾದಸ್ವರ ಇರುತ್ತೆ, ಅದಾದ ನಂತರ ಕಳಶ ತಂಡ ಇರುತ್ತೆ, ಕೊಂಬು ಕಹಳೆ ಇರುತ್ತೆ, ಹಾಗೆ ಕೋಲೆ ಬಸವ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಜ್ಞಾನಪೀಠ ಪುರಸ್ಕೃತರ, ನಮ್ಮ ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪುರಸ್ಕೃತರ ಪಲ್ಲಕ್ಕಿಗಳನ್ನ ನೋಡ್ಲಿಕ್ಕೆ ಸಿಗತ್ತೆ. ನಾಡ ದೇವತೆ ತಾಯಿ ಭುವನೇಶ್ವರಿಯ ಪಲ್ಲಕ್ಕಿ ಎಲ್ಲದರ ಮುಂದೆ ಸಾಗ್ತಾ ಇರುತ್ತೆ. ಮಹಾತ್ಮ ಗಾಂಧಿ ಮೆಟ್ರೋ ನಿಲ್ದಾಣದ ರಂಗೋಲಿ ಕಲಾ ಕೇಂದ್ರದಲ್ಲಿ 10 ಗಂಟೆಯವರೆಗೂ ಈ ಎಲ್ಲಾ ಕಲಾವಿದರು ಪ್ರದರ್ಶನ ನೀಡಲಿದ್ದಾರೆ. ಹಾಗೆ ಇವತ್ತು ಈ ಮೆರವಣಿಗೆಯ ಮುಂಭಾಗದಲ್ಲಿ ಮೊದಲಿಗೆ ನಾದಸ್ವರ ಇರುತ್ತೆ, ಅದಾದ ನಂತರ ಕಳಶ ತಂಡ ಇರುತ್ತೆ, ಕೊಂಬು ಕಹಳೆ ಇರುತ್ತೆ, ಹಾಗೆ ಕೋಲೆ ಬಸವ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಜ್ಞಾನಪೀಠ ಪುರಸ್ಕೃತರ, ನಮ್ಮ ಕನ್ನಡ ಭಾಷೆಯಲ್ಲಿ ಜ್ಞಾನಪೀಠ ಪುರಸ್ಕೃತರ ಪಲ್ಲಕ್ಕಿಗಳನ್ನ ನೋಡ್ಲಿಕ್ಕೆ ಸಿಗತ್ತೆ. ನಾಡ ದೇವತೆ ತಾಯಿ ಭುವನೇಶ್ವರಿಯ ಪಲ್ಲಕ್ಕಿ ಎಲ್ಲದರ ಮುಂದೆ ಸಾಗ್ತಾ ಇರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.